ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಣ್ರಿ. ಈ ದಿನ ನಾನು ಮುದ್ದೆ ಜೊತೆ ಸೂಪರಾಗಿರುವಂಥ ಒಂದು ಸಾಂಬಾರು ತಂದಿದ್ದೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಈ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೋಣ. ಏನು ಸಾಂಬಾರಪ್ಪ ಅಂದರೆ ಉಸ್ತಿಕಾಯಿ ಸಾಂಬಾರು. ಇದರಲ್ಲಿ ನಮಗೆ ವಿಟಮಿನ್, ಕಬ್ಬಿನಾಂಶ, ನಾರಿನಾಂಶ ಸಿಗುತ್ತೆ. ಈ ಸಾಂಬಾರು ನಮಗೆ ಶುಗರ್ ಇರೋರಿಗಂತೂ ಬಹಳ ಒಳ್ಳೆಯದು. ಈ ಸಾಂಬಾರು ಏನಪ್ಪ ಅಂತ ಸಾಂಬಾರಲ್ಲಿ ಉಸ್ತಿಕಾಯಿ ನೋಡಿ, ಉಸ್ತಿಕಾಯಿ ಈ ಥರ ಇರುತ್ತೆ. ನಿಮಗೆ ವೆಜಿಟೇಬಲ್ಸು ಅಂಗಡಿಯಲ್ಲಿ ಉಸ್ತಿಕಾಯಿ ಅಂದರೆ ಅವ್ರು ಕೊಡ್ತಾರೆ. ಈಗ ಸೀಸನಲ್ಲಿ ಖಂಡಿತ ಸಿಗುತ್ತೆ ಈ ಉಸ್ತಿಕಾಯಿನ. ನಾನು 1 ಬೌಲ್ ಆಗೋಷ್ಟು ಉಸ್ತಿಕಾಯಿನ ತೊಗೊಂಡು ನೀಟಾಗಿ ಚಚ್ಕೊಂಡು ಅದರಲ್ಲಿ ಬೀಜ ಇರುತ್ತೆ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನೀರಿನಲ್ಲೇ ಇಟ್ಕೋಬೇಕು. ನೀರಲ್ಲಿ ಇಟ್ಟಿಲ್ಲ ಅಂದರೆ ಇದು ಬ್ಲ್ಯಾಕ್ ಆಗುತ್ತೆ, ಅದಕ್ಕೆ ನಾವು ನೀರಲ್ಲಿ ಇಟ್ಕೋಬೇಕು. ಈಗ ನಾವು ಸಾಂಬಾರನ್ನ ಮಾಡ್ಕೊಳ್ಳೋಣ. ಸಾಂಬಾರಂತೂ ಸೂಪರಾಗಿರುತ್ತೆ ಕಣ್ರಿ. ಈ ಸಾಂಬಾರು ಯಾವ ರೀತಿ ಮಾಡೋದು ಅಂದರೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದರಲ್ಲಿ ಹಾಫ್ ಈರುಳ್ಳಿ ಸೇರಿಸ್ಕೊಂಡು ಅದು ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಉಸ್ತಿಕಾಯಿ ನೀಟಾಗಿ ಚಿಚ್ಕೊಂಡಿದ್ರೆ ಅದನ್ನು ಸೇರಿಸ್ಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಸೂಪರಾಗಿರುತ್ತೆ ಸಾಂಬಾರು. ಈಗ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಉಸ್ತಿಕಾಯಿನ. ಈಗ ನಾವು ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. ಒಂದು ಆಲೂಗಡ್ಡೆನ ಆ್ಯಡ್ ಮಾಡ್ಕೊತೀನಿ ನಾನು. ಈಗ ನೋಡಿ, ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಟೊಮೊಟೊ, ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಅರ್ಧ ಈರುಳ್ಳಿ ಒಗ್ಗರಣೆಗೆ ಸೇರಿಸ್ಕೊಂಡ್ರಿ, ಇನ್ನು ಅರ್ಧ ಈರುಳ್ಳಿ ಈ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಳಿ. ನಾನು 1/4 ಬೌಲ್ ಆಗೋಷ್ಟು ತೊಗರಿಬೇಳೆ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿಕೊಂಡು ತೊಗರಿಬೇಳೆನ ಆ್ಯಡ್ ಮಾಡ್ಕೊಂಡು ನಿಮ್ಮ ಸಾಂಬಾರು ನೀವು ಎಷ್ಟು ಅದು ಮಾಡ್ಕೊತೀರೋ ಅಷ್ಟರ ಮೇಲೆ ನೋಡಿ ನೀವು ತೊಗರಿಬೇಳೆ ಆ್ಯಡ್ ಮಾಡ್ಕೊಬೋದು. ನಾನು ಒಂದು 1/4 ಟೇಬಲ್ ಬೌಲ್ ಆಗೋಷ್ಟು ತೊಗರಿಬೇಳೆ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪೌಡರ್ 1 ಟೇಬಲ್ ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಈಗ ನೀರು ಸಾಂಬಾರು ನೋಡಿಕೊಂಡು ನೀರು ಸೇರಿಸ್ಕೊಂಡು ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಬಂದರೆ ನಮಗೆ ರೆಡಿ ಆಯಿತು ಈ ಸಾಂಬಾರು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಈಗ 2 ವಿಸಿಲ್ ಬರೋ ಗಂಟ ವೆಯ್ಟ್ ಮಾಡೋಣ. ಈ ಸಾಂಬಾರು ಮಾಡುವುದರಿಂದ ನಮಗೆ ದೇಹದಲ್ಲಿ ವಿಟಮಿನ್ ಸಿ, ಕಬ್ಬಿಣ ಅಂಶ ಮತ್ತು ನಾರಿನ ಅಂಶ ಸಿಗುತ್ತೆ. ಇದು ನಮಗೆ ಜೀರ್ಣಕ್ರಿಯೆ ಮೆಚ್ಚಿಸುತ್ತದೆ ಮತ್ತು ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಈಗ ನೋಡಿ, ಸಾಂಬಾರು 2 ವಿಸಿಲ್ ಬಂದು ಸಾಂಬಾರು ರೆಡಿಯಾಗಿದೆ. ಕುಕ್ಕರ್ಲಿ ಕ್ಲೋಸ್ ಮಾಡ್ಕೊಂಡು ಈಗ ಒಂದು 5 ನಿಮಿಷ ಕುದಿಸ್ಕೊಂಡೆ ಬಿಸಿ ಬಿಸಿ ಉಸ್ತಿಕಾಯಿ ಸಾಂಬಾರು ರೆಡಿಯಾಗಿ. ನೀವು ಈ ಉಸ್ತಿಕಾಯಿನ ಏನಂತೀರ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವಂತ ಇದನ್ನ ಉಸ್ತಿಕಾಯಿ ಅಂತೀವಿ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಕೊಡಿ. ಇವತ್ತೇ ಟ್ರೈ ಮಾಡಿ. ಆಗ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.